ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಮೀಕ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಯಾಕೋಬೆ, ನಿನ್ನವರನ್ನೆಲ್ಲ ನಿಶ್ಚಯವಾಗಿ ಕೂಡಿಸುವೆನು, ಇಸ್ರಾಯೇಲಿನಲ್ಲಿ ಉಳಿದವರನ್ನು ನಿಶ್ಚಯವಾಗಿ ಕೂಡಿಸುವೆನು. ಬೋಚರಾದ ಕುರಿಗಳಂತೆಯೂ ತಮ್ಮ ಹಟ್ಟಿಯ ನಡುವೆ ಇರುವ ಮಂದೆಯಂತೆಯೂ ಅವರನ್ನು ಒಟ್ಟಾಗಿ ಕೂಡಿಸುವೆನು. ಬಹುಮಂದಿಯಾಗಿರುವ ಕಾರಣ ಅವರು ದೊಡ್ಡ ಶಬ್ದ ಮಾಡುವರು. ದೇವರಿಗೆ ಸ್ತೋತ್ರ. ಮೀಕ ಚಾಪ್ಟರ್ 2 ವರ್ಡ್ 12. But I will gather you together, all you people of Israel that are left. I will bring you together like a ship returning to the fold, like a father full of sheep. Your land will once again be filled with many people. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಕರ್ತನ ಶಕ್ತಂತ ದೇವರು ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಯಾಕೋಬೆ, ನಿನ್ನವರನ್ನೆಲ್ಲ ನಿಶ್ಚಯವಾಗಿ ಕೂಡಿಸುವೆನು, ಇಸ್ರಾಯೇಲ್ನಲ್ಲಿ ಉಳಿದವರನ್ನು ನಿಶ್ಚಯವಾಗಿ ಕೂಡಿಸುವೆನು. ಬೋಚರಾದ ಕುರಿಗಳಂತೆಯೂ ತಮ್ಮ ಹಟ್ಟಿಯ ನಡುವೆ ಇರುವ ಮಂದೆಯಂತೆಯೂ ಅವರನ್ನು ಒಟ್ಟಾಗಿ ಕೂಡಿಸುವೆನು. ದೇವರಿಗೆ ಸ್ತೋತ್ರ. ಎಷ್ಟು ಸಾರಿ ಹೇಳ್ತಾ ಇದ್ದಾರೆ ದೇವರು? 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 3 ಸಾರಿ ಹೇಳ್ತಾ ಇದ್ದಾರೆ. ನಿಶ್ಚಯವಾಗಿ ನಾನು ಯಾಕೋಬನನ್ನು ತಿರುಗಿ ಕೂಡಿಸ್ತೇನೆ, ಒಟ್ಟಾಗಿ ಕೂಡಿಸ್ತೇನೆ. ಉಳಿದಿರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಅಷ್ಟು ಜನನೇ ತಿರುಗಿ ಕೂಡಿಸ್ತೇನೆ. ಅವರೆಲ್ಲ ಒಟ್ಟಾಗಿ ಸೇರಿ ದೊಡ್ಡ ಮಂದೆ ಆಗ್ತಾರೆ. ಅಷ್ಟು ಮಾತ್ರ ಅಲ್ಲ, ದೊಡ್ಡ ಸ್ವರವನ್ನೆತ್ತಿ ಅವರು ಸ್ತುತಿಸ್ತಾರೆ. ದೇವರಿಗೆ ಸ್ತೋತ್ರ. ದೇವರು ಮುಂದಿನ ವಾಕ್ಯ ನೋಡೋಣ. ಮಾರ್ಗ ತೆರೆಯುವತನು ಅವರ ಮುಂದೆ ಹೋಗುವನು, ಅವರ ಬಾಗಿಲ ತೆರೆದು ಹೊರಗೆ ಹೋಗುವರು. ಅವರ ಅರಸನು ಅವರ ಮುಂದೆ ಹೋಗುತ್ತಾನೆ, ಯೆಹೋವನು ಅವರಿಗೆ ನಾಯಕನಾಗಿರುವನು. ದೇವರಿಗೆ ಸ್ತೋತ್ರ. ಯಾರು ಅವರಿಗೆ ಅರಸನು, ನಾಯಕನು ಅಂದರೆ ಯೆಹೋವನೇ. ಸರ್ವಶಕ್ತನಂತ ದೇವರೇ, ಸರ್ವೇಶ್ವರನಂತ ದೇವರೇ, ಸಮಸ್ತವನ್ನು ಉಂಟು ಮಾಡಿದಂಥ ದೇವರೇ, ನಾನು ಅವರಿಗೆ ನಾಯಕನಾಗಿದ್ದೇನೆ, ನನ್ನ ಮಂದೆಯ ಕುರಿಗಳದು ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳಷ್ಟು ವಾಕ್ಯಗಳ ಸಂಘ ಮಾತನಾಡ್ತಾ ಇದ್ದಾರೆ. ನಾವು 1-2 ವಾಕ್ಯ ನೋಡೋಣ. ಯೆರೆಮೀಯ ಪ್ರವಾದಿ ಪುಸ್ತಕ 23ನೇ ಅಧ್ಯಾಯದಲ್ಲಿ 1-2 ವಾಕ್ಯ ನೋಡೋಣ. ಪ್ರಾಫೆಟ್ ಜೆರೆಮಿಯಾ ಚಾಪ್ಟರ್ 23 ವರ್ಡ್ಸ್ 1-5. ನನ್ನ ಹುಲ್ಲುಗಾವಲಿನ ಕುರಿಗಳನ್ನು ಹಾಳು ಮಾಡಿ ಚದುರಿಸುವ ಕುರುಬನಿಗೆ ಕಷ್ಟ ಎಂದು ಯೆಹೋವನು ಹೇಳುತ್ತಾನೆ. ಆದರೆ ಇಸ್ರಾಯೇಲ್ನ ದೇವರಾದ ಯೆಹೋವನು ತನ್ನ ಜನರನ್ನು ಮೇಯಿಸುವ ಕುರುಬನಿಗೆ ವಿರೋಧವಾಗಿ ಹೀಗೆ ಹೇಳುತ್ತಾನೆ. ನೀವು ನನ್ನ ಮಂದೆಯನ್ನು ಚದುರಿಸಿ ಓಡಿಸಿಬಿಟ್ಟು ವಿಚಾರಿಸದೇ ಇದ್ದೀರಿ. ಇಗೋ, ನಾನು ನಿಮ್ಮ ಕ್ರಿಯೆಗಳ ಕೆಟ್ಟತನವನ್ನು ನಿಮ್ಮಲ್ಲಿ ವಿಚಾರಿಸುತ್ತೇನೆಂದು ಯೆಹೋವನು ಹೇಳುತ್ತಾನೆ. ಆದರೆ ನಾನು ನನ್ನ ಮಂದೆಯ ಶೇಷವನ್ನು, ನಾನು ಅವರನ್ನು ಓಡಿಸಿಬಿಟ್ಟ ಎಲ್ಲ ದೇಶಗಳಿಂದ ಕೂಡಿಸಿ ಅವರನ್ನು ತಮ್ಮ ಹಟ್ಟಿಗಳಿಗೆ ತಿರುಗಿ ತರುವೆನು. ಅವರು ಪೀಳಿಗೆ ಹಾಗೆ ಹೆಚ್ಚುವರು. ಅವರನ್ನು ಮೇಯಿಸತಕ್ಕ ಕುರುಬರನ್ನು ಅವರ ಮೇಲೆ ಇಡುತ್ತೇನೆ. ಅವರು ಇನ್ನು ಮೇಲೆ ಭಯಪಡುವುದೇ ಇಲ್ಲ, ಅಂಜುವುದಿಲ್ಲ, ಕೊರತೆ ಪಡುವುದಿಲ್ಲ ಎಂದು ಯೆಹೋವನು ಹೇಳುತ್ತಾನೆ. ಯಾಕೆಂದರೆ ಮುಂದಿನ ವಾಕ್ಯ ನೋಡೋಣ. ಈಗೋ ದಿನಗಳು ಬರುವುದು, ಯೆಹೋವನು ಹೇಳುತ್ತಾನೆ, ಆಗ ನಾನು ದಾವೀದನಿಗೆ ನೀತಿಯುಳ್ಳ ಚಿಗುರನ್ನು ಎಬ್ಬಿಸುತ್ತೇನೆ. ಅರಸನ ರಾಜ್ಯವನ್ನಾಳುವನು, ಅದು ವೃದ್ಧಿ ಆಗುವುದು. ಭೂಮಿಯನ್ನೆಲ್ಲ ನ್ಯಾಯದಿಂದ ನೀತಿಯಿಂದ ತುಂಬಿಸುವೆನು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಅವರ ಪಿತೃಗಳಿಗೆ ವಾಗ್ದಾನ ಮಾಡಿದ್ದಾರೆ. ಅಬ್ರಾಮ್, ಇಸಾಕ್, ಯಾಕೋಬರಿಗೆ ವಾಗ್ದಾನ ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ದಾವೀದನ ನೀತಿಯ ಕೊಂಬೆಯನ್ನು ನಾನು ಚಿಗುರಿಸ್ತೇನೆ. ಅದು ನಿರಂತರವಾಗಿ ಅದು ಇರ್ತಕ್ಕಂಥದ್ದು, ಅದು ನಾಶವಾಗ್ತಕ್ಕಂಥದ್ದಲ್ಲ. ಇದು ದೇವರ ಆಜ್ಞೆಯಾಗಿದೆ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಬಳಿ ಉದ್ದೇಶಗಳು ಮಾತ್ರ ಇಲ್ಲ, ಆಲೋಚನೆಗಳು ಮಾತ್ರ ಇಲ್ಲ, ಪರಿಹಾರ ಕೂಡ ಇದೆ. ದೇವರಿಗೆ ಸ್ತೋತ್ರ. ಪರಿಹಾರವನ್ನು ಅವರೇ ಮಾಡ್ತಾರೆ. ಅಂದ್ಕೋತೀವಿ ನಾವು ಪರಿಸ್ಥಿತಿಗಳು ಎಷ್ಟೋ ಕಠಿಣವಾಗಿದೆ, ಜೀವಿತಗಳು ಹಿಂಗಿದೆ ಹಂಗಿದೆ ಅಂತ. ಆ ಎಲ್ಲ ಜೀವಿತಗಳನ್ನು ಮಾರ್ಪಡಿಸುವಂಥವರು ದೇವರಾಗಿದ್ದಾರೆ. ಪರಿಸ್ಥಿತಿಗಳನ್ನ ಮಾರ್ಪಡಿಸುವವರಾಗಿದ್ದಾರೆ. ಅವರಿಗೆ ಪರಿಹಾರ ಅವ್ರ ಹತ್ರನೇ ಇದೆ. ನಿಶ್ಚಯವಾಗಿ ಅವರು ಮಾಡುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ತನ್ನ ಕಾರ್ಯಗಳನ್ನು
ನೆರವೇರಿಸುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರ ವಾಗ್ದಾನಗಳು ನೆರವೇರಲಿ. ದೇವರಿಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಆಗಲಿ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪೇಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ಗಾಗಿ ನಿಮಗೆ ಸ್ತೋತ್ರ. ಕರ್ತನೆ, ಪರಿಸ್ಥಿತಿಗಳು, ಕಾರ್ಯಗಳು ಎಷ್ಟೇ ಕಠಿಣವಾಗಿರ್ಬೋದು, ಅದು ಮನುಷ್ಯರಲ್ಲಿ ಭಯ ಭೀತಿಯನ್ನು ಹುಟ್ಟಿಸ್ಬೋದು, ಚೆದರಿಸುವಂಥ ಕಾರ್ಯ ಆಗಿರ್ಬೋದು. ಆದರೆ ನೀವು ಹೇಳಿಸ್ತೀರಾ, ನಾನು ಒಟ್ಟುಗೂಡಿಸ್ತೇನೆ, ನಾನು ಒಂದಾಗಿ ಮಾಡ್ತೇನೆ, ನಾನು ಸ್ತುತಿ ಪದಗಳನ್ನು ಕೇಳ್ತೇನೆ ಅವುಗಳಿಂದ ಅಂತ ಹೇಳ್ತೀರಾ. ಕರ್ತನೆ ಏಸಪ್ಪ, ಕುಟುಂಬಗಳಲ್ಲಿ ಚೆದರಿವಾಗಿರ್ತಕ್ಕಂಥವ್ರು, ಪರಿಸ್ಥಿತಿಗಳಿಗೆ ಭಯಪಡ್ತಕ್ಕಂಥವ್ರು, ನಮಗೆ ಪರಿಹಾರನೇ ಇಲ್ಲ ಅಂತ ಚಿಂತೆ ಮಾಡ್ತಕ್ಕಂಥವ್ರು, ಈ ಮುಂಜಾನೆ ಸಮಯದಲ್ಲಿ ನೀವು ಹೇಳ್ತೀರಾ, ನಾನು ನಿಮ್ಮನ್ನು ಒಟ್ಟುಗೂಡಿಸ್ತೇನೆ, ಒಂದಾಗಿ ಮಾಡ್ತೇನೆ, ನಿಮ್ಮ ಬಾಯಿಗಳನ್ನ ಸ್ತುತಿ ಪದಗಳನ್ನ ಕೇಳ್ತೇನೆ ಅಂತ ಹೇಳ್ತೀರಾ. ಅದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಿಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.